7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 2 ಮಧ್ಯಯುಗದ ಯುರೋಪ್ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ವಾಕ್ಯ 1. ಪುನರುಜ್ಜೀವನ ಡ್ಯಾಶ್ ಅಲ್ಲಿ ಆರಂಭವಾಯಿತು. ಉತ್ತರ ಇಟಲಿ. ಪುನರುಜ್ಜೀವನ ಇಟಲಿಯಲ್ಲಿ ಆರಂಭವಾಯಿತು. ವಾಕ್ಯ 2. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್. ಉತ್ತರ ಲಿಯೋನಾರ್ಡೋ ವಿಂಚಿ ಮತ್ತು ಮೈಕೆಲೆಂಜಲೋ. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯೋನಾರ್ಡೋ ವಿಂಚಿ ಮತ್ತು ಮೈಕೆಲೆಂಜಲೋ. ವಾಕ್ಯ 4. ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಉತ್ತರ ರೆಡ್ ಇಂಡಿಯನ್ಸ್. ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು. ವಾಕ್ಯ 4. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್. ಉತ್ತರ ವಿಕ್ಟೋರಿಯಾ. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ. ವಾಕ್ಯ 5. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್. ಉತ್ತರ ಮಾರ್ಟಿನ್ ಲೂಥರ್. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಮಾರ್ಟಿನ್ ಲೂಥರ್. ಮುಖ್ಯ ಪ್ರಶ್ನೆ 2. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 6. ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಉತ್ತರ ಮಾನವತಾವಾದ ಮತ್ತು ವೈಚಾರಿಕತೆ. ಪ್ರಶ್ನೆ 7. ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ ಮುದ್ರಣ ಯಂತ್ರದಿಂದ ಪುಸ್ತಕಗಳ ಬೆಲೆ ಕಡಿಮೆಯಾಗಿ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಗಿ ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದು ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಪ್ರಶ್ನೆ 8. ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಉತ್ತರ ಪೆಟ್ರಾಕ್ಸ್, ದಾಂಟೆ, ಬೊಕಾಸಿಯೋ. ಪ್ರಶ್ನೆ 9. ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಮುಖ ಇಂಗ್ಲಿಷ್ ನಾಟಕಗಾರ. ಪ್ರಶ್ನೆ 10. ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರು? ಉತ್ತರ ಸರ್ ಐಸಕ್ ನ್ಯೂಟನ್, ವಿಲಿಯಂ ಹಾರ್ವೆ. ಪ್ರಶ್ನೆ 11. ಪ್ರತಿ ಸುಧಾರಣೆ ಎಂದರೇನು? ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಪ್ರಶ್ನೆ 12. ಮಾರ್ಕ್ ಪೋಲೋ ಯಾರು? ಉತ್ತರ ಮಾರ್ಕ್ ಪೋಲೋ ಏಷ್ಯಾ ದೇಶಗಳಿಗೆ ಅಂದರೆ ಭಾರತ, ಚೀನಾ ದೇಶಗಳಿಗೆ ಭೇಟಿ ನೀಡಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂದು ತನ್ನ ವರದಿಯಲ್ಲಿ ವಿವರಿಸಿದ ಯುರೋಪಿನ ಪ್ರಸಿದ್ಧ ಪ್ರವಾಸಿ. ಪ್ರಶ್ನೆ 13. ಕೋಪರ್ನಿಕಸ್ ನ ಸಂಶೋಧನೆಗಳನ್ನು ತಿಳಿಸಿ. ಉತ್ತರ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ಕೋಪರ್ನಿಕಸ್ ಸಂಶೋಧಿಸಿದನು. ಮುಖ್ಯ ಪ್ರಶ್ನೆ 3 ಚರ್ಚಿಸಿ. ಪ್ರಶ್ನೆ 14. ಪುನರುಜ್ಜೀವನ ಚಳುವಳಿಯು ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಕೊಡುಗೆಗಳ ಬಗ್ಗೆ ಚರ್ಚಿಸಿರಿ. ಉತ್ತರ ಸಾಹಿತ್ಯ. ಗ್ರೀಕ್, ಲ್ಯಾಟಿನ್ ಬದಲು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಯಾಯಿತು. ಪೆಟ್ರಾಕ್ಸ್, ದಾಂಟೆ, ಬೊಕಾಸಿಯೋ ಮತ್ತು ಶೇಕ್ಸ್ಪಿಯರ್ ಪ್ರಸಿದ್ಧ ಸಾಹಿತಿಗಳು. ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆ. ಗೋಥಿಕ್ ಶೈಲಿ ಬಿಟ್ಟು ದುಂಡಾದ ಕಮಾನುಗಳನ್ನು ಬಳಸಿದರು. ರೋಮ್ನ ಸಂತ್ ಪೀಟರ್ ಚರ್ಚ್ ನಿರ್ಮಿಸಲಾಯಿತು. ಡೇವಿಡ್ ಮತ್ತು ಮೋಸಸ್ ಪ್ರಸಿದ್ಧ ಶಿಲ್ಪಿಗಳು. ಚಿತ್ರಕಲೆ. ಲಿಯೋನಾರ್ಡೋ ವಿಂಚಿ ಮತ್ತು ಮೈಕೆಲ್ ಎಂಜಲೋ ಅದ್ಭುತ ಚಿತ್ರಗಳನ್ನು ಬಿಡಿಸಿದರು. ವಿಜ್ಞಾನ. ಕೋಪರ್ನಿಕಸ್ ಮತ್ತು ಗೆಲಿಲಿಯೋ ಖಗೋಳಶಾಸ್ತ್ರದಲ್ಲೂ, ಸರ್ ಐಸಕ್ ನ್ಯೂಟನ್ ಗುರುತ್ವಾಕರ್ಷಣೆಯಲ್ಲೂ, ವಿಲಿಯಂ ಹಾರ್ವೆ ರಕ್ತ ಪರಿಚಲನೆಯಲ್ಲಿಯೂ ಹೊಸ ಸಂಶೋಧನೆ ಮಾಡಿದರು. ಪ್ರಶ್ನೆ 15. ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರನ ಪಾತ್ರವೇನು? ಉತ್ತರ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಆರಂಭಿಸಿದ ಲೂಥರ್ ಪೋಪ್ ಮತ್ತು ಪಾದ್ರಿಗಳ ಲೈಫ್ ಸ್ಟೈಲ್ ಹಾಗೂ ಚರ್ಚಿನ ಅಕ್ರಮಗಳನ್ನು ವಿರೋಧಿಸಿದನು. ಪಾಪ್ ಕ್ಷಮಾಪಣಾ ಪತ್ರಗಳ ಮಾರಾಟವನ್ನು ಖಂಡಿಸಿ 95 ಹೇಳಿಕೆಗಳನ್ನು ಬರೆದು ಚರ್ಚ್ನ ಬಾಗಿಲಿಗೆ ಹಚ್ಚಿ ಜನರನ್ನು ಜಾಗೃತಗೊಳಿಸಿದನು. ಬೈಬಲ್ ಅನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿ ಪ್ರಾರ್ಥನೆಗಳಲ್ಲಿ ಜರ್ಮನ್ ಭಾಷೆ ಬಳಸತೊಡಗಿದನು. ಲೂಥರನ ಬೆಂಬಲಿಗರನ್ನು ಪ್ರೊಟೆಸ್ಟೆಂಟ್ ಎಂದು ಕರೆಯಲಾಯಿತು. ಇದರಿಂದ ಕ್ರೈಸ್ತ ಧರ್ಮದಲ್ಲಿ ಹೊಸ ಪಂಥ ಉದಯಿಸಿತು. ಪ್ರಶ್ನೆ 16. ಭೌಗೋಳಿಕ ಅನ್ವೇಷಣೆಯ ಪರಿಣಾಮವನ್ನು ಚರ್ಚಿಸಿ. ಉತ್ತರ ವಾಣಿಜ್ಯದ ವಿಸ್ತರಣೆ. ಹೊಸ ಪ್ರದೇಶಗಳು ವಸಾಹತುಗಳಾದವು. ಏಷ್ಯಾದ ಸಾಮಗ್ರಿಗಳಿಗೆ ಯುರೋಪಿನಲ್ಲಿ ಭಾರಿ ಬೇಡಿಕೆ ಬಂದು ಜಾಗತಿಕ ವ್ಯಾಪಾರ ಬೆಳೆಯಿತು. ಗುಲಾಮರ ವ್ಯಾಪಾರ. ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನ ಮೂಲ ನಿವಾಸಿಗಳನ್ನು ಸರಕುಗಳಂತೆ ಮಾರುವ ಗುಲಾಮರ ವ್ಯಾಪಾರ ದಂಧೆ ಆರಂಭವಾಯಿತು. ಕ್ರೈಸ್ತ ಧರ್ಮದ ಪ್ರಸಾರ.
ಹೊಸ ಜಲ ಮಾರ್ಗಗಳ ಮೂಲಕ ಕ್ರೈಸ್ತ ಧರ್ಮವು ಪ್ರಪಂಚಾದ್ಯಂತ ಹರಡಲು ಸಹಾಯಕವಾಯಿತು. ವಸಾಹತುಶಾಹಿ ಯುರೋಪ್ ದೇಶಗಳು ಏಷ್ಯಾ, ಆಫ್ರಿಕಾ ಹಾಗೂ ಅಮೆರಿಕಗಳಲ್ಲಿ ತಮ್ಮ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣ ಸಾಧಿಸಿ ವಸಾಹತುಗಳನ್ನು ಸ್ಥಾಪಿಸಿದವು. ಚಟುವಟಿಕೆಗಳು. ಈ ಕೆಳಗಿನ ಧಾರ್ಮಿಕ ನಾಯಕರನ್ನು ಕುರಿತು ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ. ಜಾನ್ ವೈಕ್ಲಿಫ್, ಇಗ್ನೇಷಿಯಸ್ ಲಯೋಲಾ. ಜಾನ್ ವೈಕ್ಲಿಫ್ ಇವನನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ ಎಂದು ಕರೆಯುತ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದ ಇವರು ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಅಕ್ರಮಗಳನ್ನು ಮತ್ತು ಪಾದ್ರಿಗಳ ದುರಾಡಳಿತವನ್ನು ಬಯಲಿಗೆಳೆದರು. ಬೈಬಲ್ ಗ್ರಂಥವನ್ನು ಲ್ಯಾಟಿನ್ನಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸುವುದರಲ್ಲಿ ಇವರು ಪ್ರಮುಖರು. ಇಂಗ್ಲಿಷ್ ಲಯೋಲಾ ಇವರು ಸ್ಪೈನ್ ದೇಶದ ಮಾಜಿ ಸೇನಾನಿ ಹಾಗೂ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ. ಕ್ಯಾಥೋಲಿಕ್ ಚರ್ಚ್ ಅನ್ನು ಶುದ್ಧೀಕರಿಸಲು ಮತ್ತು ಬೆಳೆಸಲು ಇವರು 1541ರಲ್ಲಿ ಜೀಸಸ್ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ಸಂಸ್ಥೆಯ ಸದಸ್ಯರಾದ ಜೆಸುಯಿಟರು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಜಗತ್ತಿನಾದ್ಯಂತ ಅಪಾರ ಸೇವೆ ಸಲ್ಲಿಸಿದರು. ಪ್ರಶ್ನೆ: ಭೂ ಅನ್ವೇಷಣೆಗಳನ್ನು ಮಾಡಿದ ಪ್ರಮುಖ ನಾವಿಕರ ಕುರಿತು ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ. ಬಾರ್ತೊಲೊಮ್ಯೂ ಡಯಾಸ್ ಆಫ್ರಿಕಾ ಖಂಡದ ದಕ್ಷಿಣ ತುದಿಯಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನು ತಲುಪಿದ ಮೊದಲ ಯುರೋಪಿಯನ್ ನಾವಿಕ. ವಾಸ್ಕೋ ಡ ಗಾಮಾ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಹಿಂದೂ ಮಹಾಸಾಗರವನ್ನು ದಾಟಿ 1498ರಲ್ಲಿ ಭಾರತದ ಗಲ್ಲಿಕೋಟೆಗೆ ಹೊಸ ಜಲಮಾರ್ಗ ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ. ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ಅಟ್ಲಾಂಟಿಕ್ ಸಾಗರ ದಾಟಿ ಅಮೆರಿಕ ಖಂಡವನ್ನು ತಲುಪಿದ ನಾವಿಕ. ಫರ್ಡಿನೆಂಡ್ ಮೆಲಗನ್ ಪ್ರಪಂಚಾದ್ಯಂತ ಸಮುದ್ರಯಾನ ಮಾಡಿ ಭೂಮಿ ದುಂಡಾಗಿದೆ ಎಂದು ಪ್ರಾಯೋಗಿಕವಾಗಿ ಸಾಬೀತುಪಡಿಸಿದ ನಾವಿಕ. ಬಿ.ಜಿ.ಎಸ್. ಸ್ವಾಮಿ ಅವರ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕ ಕೃತಿಯನ್ನು ಓದಿ ಯುರೋಪಿಯನ್ನರಿಂದ ಭಾರತಕ್ಕೆ ಪರಿಚಯವಾದ ಹಣ್ಣು ಮತ್ತು ತರಕಾರಿಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಉತ್ತರ: ಯುರೋಪಿಯನ್ನರ ಹಾಗೂ ಭೌಗೋಳಿಕ ಅನ್ವೇಷಣೆಗಳ ಮೂಲಕ ದಕ್ಷಿಣ ಅಮೆರಿಕದಿಂದ ಭಾರತಕ್ಕೆ ಬಂದ ಪ್ರಮುಖ ಹಣ್ಣು ಮತ್ತು ತರಕಾರಿಗಳು: ಆಲೂಗಡ್ಡೆ, ಟೊಮೆಟೊ, ಮೆಣಸಿನಕಾಯಿ, ಪರಂಗಿ ಹಣ್ಣು, ಅನಾನಸ್, ಗೋಡಂಬಿ, ಸೀಬೆಹಣ್ಣು, ಮೆಕ್ಕೆಜೋಳ, ಕಡಲೆಕಾಯಿ, ಗೆಣಸು.